ಕರ್ಕಾಟಕ ರಾಶಿಯವರು. ಕರ್ಕಾಟಕ ರಾಶಿಯವರಿಗೆ ಏನು ನಾನು ರಿಷಭ ರಾಶಿಗೆ ಹೇಳಿದನೋ ಅದರಂತೆ ಕರ್ಕಾಟಕ ರಾಶಿ ಅದ್ಭುತವಾದ ಸಮಯ. 3 ವರ್ಷದಿಂದ ಸಾಕಾಗಷ್ಟು ಪರಿತಪಿಸ್ತಾ ಇದ್ದೀರಿ. ಎಲ್ಲ ಹೇಳ್ತಾರೆ ನಮಗೆ ತುಂಬ ಚೆನ್ನಾಗಿದೆ ಟೈಮು, ಹಂಗಂದ್ರು ಹೀಗಂದ್ರು ಎಲ್ಲ ಇತ್ತು, ಅದೆಲ್ಲ ನಡೀತಿರಲಿಲ್ಲ. ಈಗ ನೋಡಿ ಸರಿಯಾದ ಸಮಯ ಬರುತ್ತೆ. ಗುರುಗಳಿಂದ ಅನುಕೂಲ, ಶನಿಯಿಂದ ಅನುಕೂಲ, ರಾಹುಕೇತುಗಳಿಂದ ಅನುಕೂಲ. ಗುರುಗಳು ಒಂದು 50% ನಿಮಗೆ ಪರ ವಿರೋಧ ಇರ್ತದೆ. ನಿಮಗೆ ಶನಿ ಪೂರ್ಣ ಫಲವನ್ನೇ ಕೊಡುವ ಸಾಧ್ಯತೆ ಉಂಟು. ಸ್ಥಾನ ಪಲ್ಲಟ, ಪ್ರಮೋಷನಲ್ ಟ್ರಾನ್ಸ್ಫರ್ಸ್ ಆಗುವಂಥ ಸಾಧ್ಯತೆ ಉಂಟು. ನಿಮ್ಮದನ್ನು ನಾನು ರಿವ್ಯಾಲ್ಯೂಯೇಷನ್ ಹಾಕಿದೆ, ಅದರಲ್ಲಿ ನೀವು 60 ತೊಗೊಂಡವರು 90 ತೊಗೊಳ್ಳುವಂಥ ಸಾಧ್ಯತೆಗಳು ಉಂಟು ಕರ್ಕಾಟಕ ರಾಶಿಗೆ. ಎಲ್ಲಕ್ಕಿಂತ ಹೆಚ್ಚಾಗಿ ಬಲು ನಿರೀಕ್ಷಿತ ಮದುವೆ ಆಗಿಲ್ಲ. 32 ಆಯಿತು, 31 ಆಯಿತು, ಏನೂ ಆಗಿಲ್ಲ, ಹಿಂಗೆ ನಡೆಯುವಂಥ ಸಾಧ್ಯತೆ. ಸಂತಾನದಿಂದ ನಿಮಗೆ ಸುಖ ಸಿಗುವ ಸಾಧ್ಯತೆ ಉಂಟು ಕರ್ಕಾಟಕ ರಾಶಿಯವರಿಗೆ. ಓನ್ಲಿ ಥಿಂಗ್ ಈಸ್ ಕರ್ಕಾಟಕ ರಾಶಿಯವರಿಗೆ ಗೌರಿಯ ಪ್ರಾರ್ಥನೆ. ಅಧಿದೇವತಾ ಪ್ರತ್ಯದೇವತಾ ಪ್ರತಿಯೊಂದು ಗ್ರಹಕ್ಕೂ ಹೇಗಿದೆಯೋ ಅದರಂತೆ ನೋಡಿಕೊಂಡು ಜೀವನ ಮಾಡಬೇಕು. ಗೌರಿಯನ್ನು ವಿಶೇಷ ಮಂಗಳವಾರ ಕುಂಕುಮಾರ್ಚನೆ ಇತ್ಯಾದಿಗಳು ಮಾಡ್ಕೋತ ಬಂದರೆ ಏನೇನು ವರಿಗಳು ಇರೋದಿಲ್ಲ. 100ಗೆ 99% ನಿಮಗೆ ಪಾಸ್ ಮಾರ್ಕ್ ಕೊಡ್ತೀನಿ, ಯೋಚನೆ ಇಲ್ಲ. ನನಗೆ ತಿಳಿದ ಮಟ್ಟಿಗೆ ಭಾಳ ಚೆನ್ನಾಗಿದೆ. ರಾಜಯೋಗ ಕೊಡುವಂಥ ಸಾಧ್ಯತೆಗಳು ಕರ್ಕಾಟಕ ರಾಶಿಯವ್ರಿಗುಂಟು. ಅದಕ್ಕಾಗಿ ಬಂತು ಖುಷಿ ಅಲ್ಲ, ಬರಲಿಲ್ಲ ದುಃಖ ಅಲ್ಲ, ಸುಖ ದುಃಖ ಸಮೀಕೃತ್ವ, ಲಾಭ ಲಾಭವು ಜಯ ಜಯವು. ಸುಖವಾಗಲಿ ದುಃಖವಾಗಲಿ ಎರಡನ್ನೂ ಸಮಾನ ರೀತಿಯಲ್ಲೇ ತಗೊಳ್ಳುವಂಥ ಸಾಧ್ಯತೆಗಳುಂಟು. ನಿಮ್ಮ ಟೋಟಲ್ ಇಂಪ್ರೂವ್ಮೆಂಟ್ ಅಂದರೆ ಮೇ ತಿಂಗಳಿಂದ ನವಂಬರ್ ತಿಂಗಳವರೆಗೂ ಎಕ್ಸಲೆಂಟ್ ಆದ ಸುಯೋಗ 2025ರಲ್ಲಿ ಬರುವ ಸಾಧ್ಯತೆಗಳು ತುಂಬ ಚೆನ್ನಾಗಿದೆ. ಯೋಚನೆ ಮಾಡಿಬಿಡಿ, ಒಳ್ಳೆಯದಾಗ್ತದೆ. ನೀವು ಅದ್ಭುತವಾದ ವಿಚಾರದಲ್ಲಿದ್ದೀರಿ. ಯು ಆರ್ ಇನ್ ಕ್ಯೂ, ಪ್ಲೀಸ್ ವೈಟ್ ಅಂತ ನಾವು ಕೇಳ್ತೀವಲ್ಲ, ಅದರಂತೆ ಕರ್ಕಾಟಕ ರಾಶಿಯವ್ರಿಗೆ ಆಗುವ ಸಾಧ್ಯತೆ ಉಂಟು.